ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ಮಾಡುವ ರೆಸಿಪಿ ಬಂದು ಮಾವಿನ ಹಣ್ಣಿನ ಬನ್ಸ್ ಮಾಡ್ತಾ ಇದ್ದೀವಿ. ಸೊ ನಾವಿಲ್ಲಿ 4 ಮಾವಿನ ಹಣ್ಣನ್ನು ತಗೊಂಡಿದ್ದೇವೆ. ಸೊ ಕರಿ ಶಾಡ್ ಮಾವಿನ ಹಣ್ಣು. ಸೊ ಇದನ್ನು ಚೆನ್ನಾಗಿ ತೊಳೆದು ಇದರ ಸಿಪ್ಪೆನೆಲ್ಲ ತೆಗೆದು ಸೊ ಇದನ್ನು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿ ಹಾಗೆ ಇದನ್ನು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಆಗಿದೆ. ಹಾಗೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಬೇಕು. ಸೊ ಹಾಗೆ ಜೀರಿಗೆ ಕೂಡ ಹಾಕಬೇಕು. ಸೊ ಸೋಡಾ ಸ್ವಲ್ಪ ಹಾಕಬೇಕು. ಹಾಗೆ ನಾವು 1 ಸ್ಪೂನ್ನಷ್ಟು ಶುಗರ್ ಹಾಕಿದ್ದೀವಿ. ಸೊ ನೀವು ನೋಡ್ಕೊಂಡು ಹಾಕಿ. ಹಾಗೆ 2 ಸ್ಪೂನ್ನಷ್ಟು ಟರ್ಮರಿಕ್ ಪೌಡರ್. ಸೊ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಹಾಗೆ 3 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕಿದ್ದೀವಿ. ಸೊ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಸೊ ನೀವು ಇಲ್ಲಿ ಮೊಸರೆಲ್ಲ ಹಾಕಬೇಕಂತ ಇಲ್ಲ. ಸೊ ಹಾಗೆ ಚೆನ್ನಾಗಿ ಕಲಸಾದ ನಂತರ ಹಿಟ್ಟನ್ನು ಒಂದು ಅರ್ಧ ತಾಸಾದರೂ ಇಡಬೇಕು. ಸೊ ಹಾಗೆ ಎಣ್ಣೆ ಕೂಡ ಬಿಸಿಯಾಗಿದೆ. ಸೊ ನೋಡಿ, ತುಂಬ ಉಬ್ಕೊಂಡು ಬರುತ್ತೆ ಇದು. ಸೊ ತುಂಬ ಟೇಸ್ಟಿಯಾಗಿ ಆಗತ್ತೆ. ಸೊ ಕಾರವಾರದಲ್ಲಂತೂ ಕರಿ ಶಾಡು ಹಣ್ಣು ತುಂಬ ಡಿಮಾಂಡ್ ಇದೆ. ಸೊ ಇದು ಅಂಕೋಲಾ ಕಡೆಯಿಂದ ಎಲ್ಲ ಬರುತ್ತೆ. ಸೊ ನೋಡಿ ಯಾವ ಥರ ತುಂಬ ತುಂಬ ಉಬ್ಕೊಂಡು ಬಂದಿದೆ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾವಿನ ಹಣ್ಣಿನ ಬನ್ಸನ್ನು ಮಾಡಿ. ಓಕೆ. ಸೊ ಈ ವ್ಲಾಗ್ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವ್ಲಾಗ್ಸ್ ನೋಡಿ. ಹಾಗೆ ನೀವು ಕೂಡ ಕಾರವಾರ ಮಾರ್ಕೆಟಿಗೆ ಬಂದು ಕರಿ ಶಾಡ್ ಮಾವಿನ ಹಣ್ಣನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತಾ, ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್